ಬಬಲೇಶ್ವರ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಶಾಂತಲಾ ಚಂದನ್ ಅವರು ಸರ್ವಾಧಿಕಾರಿಯ ಆಡಳಿತ. ಈ ಆಡಳಿತಕ್ಕೆ ಪಟ್ಟಣದ ಜನರು ಬೇಸತ್ತು ಇಂದು ಪಕ್ಷಾತೀತವಾಗಿ ಬಬಲೇಶ್ವರ ಪಟ್ಟಣದ ಜನರು ಜಿಲ್ಲಾಧಿಕಾರಿಯವರಿಗೆ ದೂರು ನೀಡಿದರು. ಪ್ರತಿಯೊಂದು ಸಣ್ಣ ಕೆಲಸಕ್ಕೆ ಹಣ ತೆಗೆದುಕೊಂಡು ಕೆಲಸ ಮಾಡುತ್ತಾರೆ. ಬಬಲೇಶ್ವರ ತಾಲೂಕು ಆಡಳಿತ ಕಚೇರಿಯಾದ ಮಿನಿ ವಿಧಾನಸೌಧವು ಅತ್ಯಂತ ಸುಸಜ್ಜಿತವಾದ ಹಾಗೂ ಸುಂದರವಾದ ಕಟ್ಟಡ ಹೊಂದಿದ್ದರೂ ಸ್ವಚ್ಛತೆಯಿಲ್ಲದ ಪಾರಿವಾಳ ಹಾಗೂ ನಾಯಿಗಳ ಸ್ಥಾನವಾಗಿದೆ. ತಹಶೀಲ್ದಾರ್ ಕಚೇರಿಯನ್ನು ಸ್ವಚ್ಛ ಇಡಲು ಸಿಬ್ಬಂದಿಗಳಿಗೆ ಹೇಳಿದ್ದರೆ ಅದಕ್ಕೆ ಮೂಲಭೂತ ವಸ್ತುಗಳನ್ನು ತಹಶೀಲ್ದಾರರು ಪೂರೈಸುತ್ತಿಲ್ಲ ಎಂದು ಸಿಬ್ಬಂದಿಗಳು ಹೇಳುತ್ತಾರೆ. ಬಬಲೇಶ್ವರ ತಾಲೂಕಿನ ಸುತ್ತಮುತ್ತಲಿನ ಯಾವುದೇ ಗ್ರಾಮಸ್ಥರಿಗೆ, ರೈತರಿಗೆ ಹಾಗೂ ಗಣ್ಯರಿಗೆ ಗೌರವ ನೀಡುತ್ತಿಲ್ಲ. ಮಹಾಪುರುಷರ ಜಯಂತಿಯನ್ನು ಆಚರಿಸುತ್ತಿಲ್ಲ. ಸಮಯ ಪ್ರಜ್ಞೆಯಿಲ್ಲದ ಅಧಿಕಾರಿಯಾಗಿದ್ದಾರೆ. ಸರಿಯಾಗಿ ಕಚೇರಿಗೆ ಬರುವುದಿಲ್ಲ. ಜಯಂತಿ ಹಾಗೂ ಯಾವುದೇ ರಾಷ್ಟ್ರೀಯ ಹಬ್ಬ ಆಚರಿಸುತ್ತಿಲ್ಲವೆಂದು ಸಾರ್ವಜನಿಕರು ಕೇಳಿದರೆ ಸರ್ಕಾರದಿಂದ ಹಾಗೂ ಜಿಲ್ಲಾಧಿಕಾರಿಗಳು ಅನುದಾನ ಬಿಡುಗಡೆ ಮಾಡಿಲ್ಲ ಎಂದು ಆರೋಪಿಸುತ್ತಾರೆ. ರಾಷ್ಟ್ರಧ್ವಜಕ್ಕೆ ಅವಮಾನ. ಜನವರಿ 26ರ ಪೂರ್ವಭಾವಿ ಸಭೆ ಬಬಲೇಶ್ವರ ಪಟ್ಟಣದ ಜನರು ಕರೆದಾಗ ಅವರೊಂದಿಗೆ ಅನುಚಿತವಾಗಿ ವರ್ತನೆ ಮಾಡುವುದು ಅಷ್ಟೇ ಅಲ್ಲದೆ ರಾಷ್ಟ್ರಧ್ವಜಕ್ಕೆ ತಾವ್ಯಾರೂ ಬರದಿದ್ದರೆ ನಾನೇ ಚರಿಜಗ್ಗಿಬಿಡುತ್ತೇನೆ ಎಂದು ಅವಮಾನಿಸಿದ್ದಾರೆ. ಬಬಲೇಶ್ವರ ತಾಲೂಕಿನ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದ ಶ್ರೀಮತಿ ಶಾಂತಲಾ ಚಂದನ್ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಇಂದು ಬಬಲೇಶ್ವರ ಪಟ್ಟಣದ ಜನರು ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ್ದರು. ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸದಿದ್ದರೆ ತಾಲೂಕಿನ ಎಲ್ಲ ಗ್ರಾಮಸ್ಥರು ಕೂಡಿಕೊಂಡು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಜಿಲ್ಲಾಧಿಕಾರಿಯವರಿಗೆ ಬಬಲೇಶ್ವರ ಪಟ್ಟಣದ ಜನರು ಪತ್ರದ ಮುಖಾಂತರ ತಿಳಿಸಿದ್ದರು. ಬಬಲೇಶ್ವರ ಪಟ್ಟಣದ ತಾಲೂಕಾ ದಂಡಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸುವ ಕುರಿತು ಮಾನ್ಯರೇ, ಮೇಲ್ಕಾಣಿದ ವಿಷಯದನ್ವಯ ಸದರಿ ವಿಷಯವನ್ನು ಬಬಲೇಶ್ವರ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಶ್ರೀಮತಿ ಶಾಂತಲಾ ಚಂದನ್ ಇವರ ಕಾರ್ಯವೈಖರಿ ಸರಿಯಾಗಿಲ್ಲದ ಕಾರಣ ಸಮಸ್ತ ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ತುಂಬ ಬೇಸರವಾಗಿದೆ. ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಕೂಡ ಹಣ ತೆಗೆದುಕೊಂಡು ಕೆಲಸ ಮಾಡಿಸುವ ಪ್ರವೃತ್ತಿಯಾಗಿದೆ. ಜನವರಿ 26 ಪೂರ್ವಭಾವಿ ಸಭೆಗೆ ಗ್ರಾಮಸ್ಥರನ್ನು ಕರೆದಾಗ ಅವರೊಂದಿಗೆ ಅನುಚಿತವಾಗಿ ವರ್ತನೆ ಮಾಡುವುದಲ್ಲದೆ ರಾಷ್ಟ್ರಧ್ವಜಕ್ಕೆ ತಾವ್ಯಾರೂ ಬರೆದಿದ್ದರೂ ನಾನೇ ಚರಿ ಜಗ್ಗಿ ಬಿಡುತ್ತೇನೆ ಎಂದು ಅವಮಾನಿಸಿದ್ದಾರೆ. ತಾಲೂಕಾ ಆಡಳಿತ ಕಚೇರಿ ಮಿನಿ ವಿಧಾನಸೌಧವು ಅತ್ಯಂತ ಸುಸಜ್ಜಿತವಾದ ಮತ್ತು ಸುಂದರವಾದ ಕಟ್ಟಡವನ್ನು ಹೊಂದಿದ್ದರೂ ಕೂಡ ಸ್ವಚ್ಛತೆ ಇಲ್ಲದೆ ಪಾರಿವಾಳಗಳ ತಾಣವಾಗಿದೆ ಹಾಗೂ ನಾಯಿಗಳ ತಾಣವಾಗಿದೆ ಹಾಗೂ ಸಿಬ್ಬಂದಿಗಳ ಸ್ವಚ್ಛತೆ ಕೇಳಿದರೆ ಅದಕ್ಕೆ ಮೂಲಭೂತ ವಸ್ತುಗಳನ್ನು ತಹಸೀಲ್ದಾರು ಪೂರೈಸುತ್ತಿಲ್ಲ ಎಂದು ಹೇಳುತ್ತಾರೆ. ತಾಲೂಕಾ ದಂಡಾಧಿಕಾರಿಗಳು ಸುತ್ತಮುತ್ತಲಿನ ಯಾವುದೇ ಗ್ರಾಮಸ್ಥರಿಗೆ ಮತ್ತು ಗಣ್ಯರಿಗೆ ಮಾನ್ಯತೆ ನೀಡುತ್ತಿಲ್ಲ. ಅಲ್ಲದೆ ಯಾವುದೇ ಮಹಾಪುರುಷರ ಜಯಂತಿಗಳನ್ನು ಆಚರಿಸುತ್ತಿಲ್ಲ. ಸಮಯ ಪ್ರಜ್ಞೆ ಇಲ್ಲದೆ ಅಧಿಕಾರಿಯಾಗಿದ್ದಾರೆ ಮತ್ತು ಒಂದು ರೀತಿ ಸರ್ವಾಧಿಕಾರಿಯಾಗಿದ್ದಾರೆ. ಜಯಂತಿ ಹಾಗೂ ಯಾವುದೇ ರಾಷ್ಟ್ರೀಯ ಹಬ್ಬ ಆಚರಿಸಲು ಸರ್ಕಾರದಿಂದ ಜಿಲ್ಲಾಧಿಕಾರಿಗಳ ಅನುದಾನ ಬಿಡುಗಡೆ ಆಗುತ್ತಿಲ್ಲ ಎಂದು ಆರೋಪಿಸುತ್ತಾರೆ. ಈ ಮೇಲಿನ ಎಲ್ಲ ಕಾರಣಗಳಿಂದ ಸದರಿ ಬಬಲೇಶ್ವರ ತಾಲೂಕಾ ದಂಡಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ಕ್ರಮ ಜರುಗಿಸದಿದ್ದರೆ ತಾಲೂಕಿನ ಎಲ್ಲ ಗ್ರಾಮಸ್ಥರು ಕೂಡ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಈ ಮೂಲಕ ಕೋರುತ್ತೇವೆ. ಧನ್ಯವಾದಗಳು. ಇಡೀ ನಮ್ಮ ಬಬಲೇಶ್ವರ ತಾಲೂಕಿನ ಹೊಸ ನಿಯೋಜಿತ ತಾಲೂಕಾಗಿ ಇವತ್ತು ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತೆ. ಅಲ್ಲಿ ಇರ್ತಕ್ಕಂಥ ಒಂದು ಎಲ್ಲ ಸರ್ಕಾರಿ ಕಟ್ಟಡಗಳು ಕೂಡ ಈಗಾಗಲೇ ನಮಗೆ ಬಂದಿದ್ದಾವೆ. ತಹಸೀಲ್ದಾರ್ ಇರ್ಬೋದು, ವಿಧಾನಸೌಧ ಇರ್ಬೋದು, ಪ್ರತಿಯೊಂದು ಎಲ್ಲ ಇಲಾಖೆಗಳ ಬಂದಿದ್ದಾವೆ. ಆದರೂ ಕೂಡ ಅಲ್ಲಿ ಈಗ ಇರ್ತಕ್ಕಂಥ ತಾಲೂಕು ಆಡಳಿತ ತಹಸೀಲ್ದಾರ್ ಆಗಿರ್ತಕ್ಕಂಥ ಚಂದನ್ ಮೇಡಮ್ ಅವರು ಮತ್ತು ಅಲ್ಲಿ ಇರ್ತಕ್ಕಂಥ ಉಳಿದ ಎಲ್ಲ ತಾಲೂಕಾ ಅಧಿಕಾರಿಗಳಾಗಿರ್ತಕ್ಕಂಥ ಇವತ್ತು ಪಟ್ಟಣ ಪಂಚಾಯತಿ ಇರ್ಬೋದು, ಇವತ್ತು ತಾಲೂಕಾ ಪಂಚಾಯತಿ ಇರ್ಬೋದು, ಉಳಿದ ಎಲ್ಲ ಎಸ್ಕಾಮ್ ಇರ್ಬೋದು, ಪ್ರತಿಯೊಂದು ಕೂಡ ಅಲ್ಲಿ ಇರ್ತಕ್ಕಂಥ ಒಂದು ಎಲ್ಲ ನೌಕರದಾರರು ಬಡ ಜನರ ಹಾಗೂ ರೈತರ ಒಂದು ಯಾವುದೇ ಕೆಲಸ ಕಾರ್ಯಗಳನ್ನು ತೊಗೊಂಡಾಗ ಯಾರೂ ಸರಿಯಾಗಿ ಸ್ಪಂದನೆ ಮಾಡ್ತಾಯಿಲ್ಲ ಮತ್ತು ಜನರಿಗೆ ಸರಿಯಾದ ಸಮಯಕ್ಕೆ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ಹಿಂದಿನ ದಿವಸ ಗಣರಾಜ್ಯೋತ್ಸವ ಆಚರಿಸುವ ಪೂರ್ವಭಾವಿ ಸಭೆಗೆ ತಾಲೂಕು ಆಡಳಿತವ್ರು ಹೋದಾಗ ಅಲ್ಲಿ ನಮಗೆ ಕೆಲವು ಸಮಸ್ಯೆಗಳು ಬಂದವು. ಯಾಕಂತ ಕೇಳಿದ್ರೆ ನಾವು ಯಾವುದೇ ಇವತ್ತು ಚೆನ್ನಮ್ಮ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ ಇರ್ಬೋದು, ಸರ್ಕಾರ ನಾವು ಎಲ್ಲ ಮಹಾನ್ ವ್ಯಕ್ತಿಗಳ ಜಯಂತಿಯನ್ನು ಆಚರಿಸ್ತೀವಿ. ಅವಾಗ ಕೂಡ ಅವ್ರು ಸರಿಯಾಗಿ ತಾಲೂಕು ಆಡಳಿತದ ಸ್ಪಂದನೆ ಇಲ್ಲ ಮತ್ತು ಯಾವುವು ಆಚರಿಸಾಗ್ತಾ ಇರಲಿಲ್ಲ. ಅಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನು ಕೇಳಿದಾಗ ತಾಲೂಕಾ ಆಡಳಿತ ನಮ್ಗೆ ಯಾವುದೇ ಸಂಬಂಧ ಬರೋದಿಲ್ಲ, ಯಾವುದೇ ಅನುದಾನ ಇರೋದಿಲ್ಲ ಮತ್ತು ಇಂಥ ಒಂದು ಸಮಸ್ಯೆ ಒಳಗೆ ನಮಗೇನು ಮಾಡೋಕ್ಕಾಗಲ್ಲ. ನೀವು ಏನಾದರೂ ನೀವು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ರಿ ಅನ್ನುವಂಥ ಮಾತನ್ನು ಅವ್ರಿಗೆ ನಮ್ಗೆ ಹೇಳಿದ್ರು. ಅದಕ್ಕೆ ನಾವು ಹಿಂದಿನ ದಿವಸ ಜನವರಿ 26ಕ್ಕೆ ಬಬಲೇಶ್ವರ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡ್ರು ಕೂಡ ನಾವು ಅದಕ್ಕೆ ಹೋಗಲಿಲ್ಲ. ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಉಳಿದ ಕಚೇರಿಗಳ ಮಾಡಿ ನಾವು ಸಾಮೂಹಿಕ ಧ್ವಜಾರೋಹಣ ಬಬಲೇಶ್ವರದಲ್ಲಿ
ನಾವು ಗಾಂಧಿ ಸರ್ಕಲ್ ಬಜಾರದಲ್ಲಿ ಮಾಡ್ತೀವಿ ಪ್ರತಿ ವರ್ಷ ಹಿರಿಯರ ಕಾಲದಿಂದ ಬಂದೈತಿ. ಸರ್ ನಿಮ್ಗೆ ಅಲ್ಲಿ ಕೂಡ ದಂಡಾಧಿಕಾರಿಗಳು ಆಹ್ವಾನ ಕೊಟ್ಟಿತ್ತಿಲ್ವಾ ಮತ್ತು ಆತ ಗಣರಾಜ್ಯೋತ್ಸವ ಬರ್ಲಿಕ್ಕೆ? ಇಲ್ಲ ಮೀಟಿಂಗ್ ಕರೆದಿರ್ತಾರೆ, ಪೂರ್ವ ಸಭೆನೇ ಹೇಳ್ತಾರೆ ಅವರು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡ್ತಾರೆ, ಚರಿ ಜಗತಿ ಹೋಗ್ತಾರ. ಅವ್ರು ಏನಂತಾರೆ, ನಾವು ಚರಿಜಾಗಿ ಹೋಗ್ಬಿಡೋರು ಉಳಿದಿದ್ದು ನನಗೆ ಗೊತ್ತಿಲ್ಲ, ಕೆಲಸ ಯಾರು ಬರೋರು ಬರ್ರಿ ಬಿಡೋರು ಬಿಡ್ರಿ ಅಂತಾರೆ. ಬರೋರು ಬರ್ರಿ ಬಿಡೋರು ಬಿಡ್ರಿ ಅನ್ನೋ ಸಾರ್ವಜನಿಕ ಇದಕ್ಕೆ ಬರಲಿಲ್ಲ ಅವ್ರು. ನೀನು ಮೇಡಮ್ ಅವರು ಅಲ್ಲೇ ತಾಲೂಕು ದಂಡಾಧಿಕಾರಿ ಅಂತ ಅಲ್ಲಿ ಮೇನ್ ಆದರೂ ಊರಾಗ ಬರಲಿಲ್ಲ. ನಾವು ಮೊದಲು ಕೂಡ ಅವ್ರಿಗೆ ಸಾರ್ವಜನಿಕವಾಗಿ ಬಬಲೇಶ್ವರದ ಇಡೀ ನಮ್ಮ ಸ್ವತಂತ್ರ ಸಿಕ್ಕಾಗ ಇಲ್ಲಿಂದ ನಮ್ಮ ಸಾಮೂಹಿಕ ಧ್ವಜಾರ ನಮ್ಮದೊಂದು ಎಲ್ಲಿ ನಡೀತಿದ್ವಿ, ಬಜಾರದ ಸರ್ಕಲಾಗಿ ನಡೀತಿದ್ವಿ. ಈಗ ತಾಲೂಕು ಆಡಳಿತ ಆದ ಬಳಿಕ ಏನಾಗಿತ್ತು, ತಾಲೂಕು ಆಡಳಿತದವರು ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ನಡೆಸ್ಕೊತ ಬಂದಿದ್ದಾರೆ. ಅದಕ್ಕೆ ನಾವು ಅಲ್ಲಿ ಕೂಡ ಬರ್ರಿ ಗೌರವ ಸಲ್ಲಿಸೋದ್ರಿಂದ ಅವ್ರು ಯಾವುದಕ್ಕೂ ಬರಾಕ್ತಾಯಿದೆ. ತಾಲೂಕಿನ ಯಾವುದೇ ಅಧಿಕಾರಿ ಇವತ್ತು ತಹಸೀಲ್ದಾರ್ ಒಳಗೊಂಡು ಯಾವುದೇ ಅಧಿಕಾರಿ ಕೂಡ ಆ ಒಂದು ಗಣರಾಜ್ಯೋತ್ಸವ ಇರ್ಬೋದು, ಜನವರಿ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಕೂಡ ಅವ್ರು ಯಾರು ಬಂದು ಅಗೌರವ ತೋರ್ತಾರೆ. ಎಲ್ಲರೂ ನಾವು ಹೇಳಕ್ಕೂ ಗ್ರಾಮಸ್ಥ ಎಷ್ಟು ಸಲ ಮೀಟಿಂಗ್ ಹೋದಾಗ ಅಲ್ಲಿ ಬರೋಕ್ಕಾಗೋದಿಲ್ಲ, ನಮ್ಗೆ ಸಮಯದ ಕೊರತೆ ಐತಿ, ನೀವು ಬೇಕಾದ್ರೆ ಅಲ್ಲೆಲ್ಲ ಮಾಡ್ಕೊಂಬರ್ರಿ, ನಾವು ಬರಂಗಿಲ್ಲ ಅನ್ನುವಂಥ ಮಾತು. ಸರ್, ಈ ಗ್ರಾಮಸ್ಥರು ಇದ್ರಷ್ಟೇ ಸರ್ಕಾರ ಆಫೀಸ್ಗಳು ಆಗ್ತವೆ, ಗ್ರಾಮಸ್ಥರೇ ಅವ್ರಿಗೆ ಬೇಡ ಅಂತ ಸರ್ಕಾರ ಆಫೀಸ್ ನಿಮ್ಮ ತಾಲೂಕದಾಗ ಇದೇನು ಉಪಯೋಗ? ನಾವು ಅದ ಕಾರಣಕ್ಕಾಗಿ ಇವತ್ತು ನಾವು DC ಅವ್ರ ಕಡೆ ಮನೆ ಸುಸಜ್ಜಿತವಾದ ಕಟ್ಟಡ ಕಟ್ಟಿಸಾವು ಅಂತ ಸುಸಜ್ಜಿತವಾದ ಕಟ್ಟಡ ಕಟ್ಟಿಸಿದ್ರೆ ನಮ್ಮ ಪಾರಿವಾಳಗಳು ಸತ್ತು ಬಿದ್ದಾವ ಒಳಗಲ್ಲಿ, ನಾಯಿಗಳು ಬರ್ತಾವೆ. ಅದನ್ನು ನನಗೇನು ಸಂಬಂಧ ಇಲ್ಲ, ಅದು ಈಗಾಗಲೇ ಅದನ್ನು ಹ್ಯಾಂಡ್ ಓವರ್ ಮಾಡಿಲ್ಲ ಕರೆ, ಆದರೂ ಅದು ಜವಾಬ್ದಾರಿ ತೊಗೊಳಕ್ತಾ ಇರಲಿಲ್ಲ ಮೇಡಮ್. ಪೂರ್ತಿ ಎಲ್ಲ ಆಫೀಸ್ ಎಲ್ಲ ಪಾರಿವಾಳ ಎತ್ಬಿಟ್ಟಾವೆ, ಕಸ ಹುಡುಕ್ತಾ ಇರಲಿಲ್ಲ, ಕಸಬಾರಿಗೆ ಇಲ್ಲತ್ತಾರ. ಅವ್ರು ಕೇಳಿದ್ರೆ ತಾಲೂಕಿನ ದಂಡಾಧಿಕಾರಿ ಒಂದು ತಾಲೂಕಿಗೆ ಒಂದು ಮ್ಯಾಜಿಸ್ಟ್ರೇಟ್ ಅವ್ರು ಹೇಳ್ತಾರೆ ಈ ಥರ ಒಂದು ನಮಗೇನು ಗೊತ್ತೇ ಇಲ್ಲ ಅಂತ ಮಾತಾಡ್ತಾರಂತ ನೀವು ಮತ್ತು ನೀವು ಊರಿನ ಜನ ಹೆಂಗೆ ಸುಮ್ ಕೂತ್ರಿ? ಅಲ್ರಿ, ಅದು ಏನಂತಾರ ಅವ್ರು, ನಾನು ತಾಲೂಕು ದಂಡಾಧಿಕಾರಿ ಅಂತ ತಟ್ಟೆ ಹೇಳ್ಕೊತಾರೆ, ಆದ್ರೆ ಕೆಲಸ ಇಲ್ಲ. ತಾಲೂಕು ದಂಡಾಧಿಕಾರಿ ಮೇಲೆ ಬಾಸಿಜ ಮಾಡ್ತಾರೆ, ನಮ್ಮ ಮೇಲೆ ಎಲ್ಲರ ಮೇಲೆ ಜನಪ್ರತಿನಿಧಿಗಳು ಇಲ್ಲ ಅಲ್ಲಿ ನಮ್ಮಲ್ಲಿ ಯಾರು. ಅದಕ್ಕಾಗಿ ಅವ್ರಿಗೆ ಏನಾಗೈತೆ, ಅವ್ರದ್ದೇ ಆದಂಥ ಅಧಿಕಾರ, ಅವರೇ ಚೇರ್ ಮೇಲೆ ಕೊಂಡಿರೋದು, ಅವ್ರು ಮಾಡಿದ್ದೇ ಮಾರ್ಗ. ಸರ್, ಈ ವಿಷಯ ನೀವು ಉಸ್ತುವಾರಿ ಸಚಿವರು ಹೇಳಿದ್ರಾ? ಇಲ್ಲ, ಈಗ ಸಾಹೇಬ್ರು ಹೋಗಿದ್ರು, ಈಗ ಅವ್ರ ಕಡೆ ಹೋಗಿ ಕೊಡ್ತೀವಲ್ಲ ಆಫೀಸ್ನ. ಅವ್ರಿಗೆ ನಾವು ಅವ್ರ ಗಮನಕ್ಕೆ ತರ್ತೀವಿ. ಈಗ DC ಅವ್ರಿಗೆ ಮನೆಗೆ ಕೊಟ್ಟಿವಿ ಒಂದು. ಯಾಕಂತ ಕೇಳಿದ್ರೆ ಅವ್ರು ಏನಾಗುತ್ತೆ, ಈಗ ಅವ್ರಿಗೆ ನಾವು ಹೇಳ್ಕೊತಿದ್ರು ಕೂಡ ಯಾರೂ ಸ್ಪಂದನೆ ಮಾಡೋಕತ್ತಿಲ್ಲ ಅಧಿಕಾರಿಗಳು. ಎಲ್ಲ ತಾಲೂಕಿನ ಅಧಿಕಾರಿಗಳು ಕೂಡ ಅವರ ಮೇನ್ ಇದು ಮಾಡೋಕತ್ತಿಲ್ಲ. ಈಗ ಉಸ್ತುವಾರಿ ಸಚಿವರು ನಮಗೆಲ್ಲ ಆಫೀಸ್ಗಳು ಒದಗಿಸ್ಕೊಟ್ರೆ ಒಳ್ಳೆಯ ಅಧಿಕಾರಿಗಳು ಮಾಡ್ತಾರೆ ನಾವು ಅಂದರೂ ಕೂಡ ಇವ್ರು ಯಾರೂ ಅದಕ್ಕೆ ಸ್ಪಂದನೆ ಮಾಡೋಕ್ತಾ ಇಲ್ಲ. ಸರ್, ಅಲ್ಲಿ ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಾವ? ಇಲ್ಲ ಸರ್, ಅದೇ ಸಾರ್ವಜನಿಕರದ ಅದ ಸಮಸ್ಯೆ ಜನಪ್ರತಿನಿಧಿಗಳು ಇಲ್ಲದಕ್ಕೆ ಅವ್ರದ್ದೇ ಆದಂಥ ಒಂದು ಈಗ ಏನಾಗ್ಬಿಡುತ್ತೆ, ಲೋಕಲ್ ಬಾಡಿ ಇಲ್ಲ, ನಮ್ಮ ಪಟ್ಟಣ ಪಂಚಾಯತಿ ಇಲ್ಲ, ಅದು ಇಲ್ಲ. ಇದನ್ನ ಅವ್ರು ಯಾರಿಗೆ ಸ್ಪಂದನೆ ಮಾಡೋದು ಸರಿಯಾಗಿ. ಹಳ್ಳಿಯ ಜನ ಬಂದರೂ ಅದು ಸಮಸ್ಯೆ ಇತ್ತು. ಯಾವುದೇ ಯಾರ ಬಂದರೂ ಕೂಡ ಸ್ಪಂದನೆ ಮಾಡ್ತಿಲ್ಲ. ಆ ಒಂದು ಇವತ್ತು ಗಣರಾಜ್ಯೋತ್ಸವದ ಇದು ಒಂದು ನಮ್ಮ ರಾಷ್ಟ್ರೀಯ ಹಬ್ಬ ಅಂಥದ್ರೊಳಗೂ ಕೂಡ ಅವ್ರು ನಮಗೆ ಸ್ಪಂದನೆ ಮಾಡೋಕ್ತಾ ಇಲ್ಲ. ಆ ಉದ್ದೇಶಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳು ಮನವಿ. ಸರ್, ಹಾಗಾದ್ರೆ ನಿಮ್ದು ಏನೋ ತಾಲೂಕು ದಂಡಾಧಿಕಾರಿ ವರ್ಗಾವಣೆ ಮಾಡ್ಬೇಕಂತ ಮನವಿ ಕೊಟ್ಟರು, ತಾಲೂಕಿನ ಎಲ್ಲ ಅಧಿಕಾರಿಗಳು ಅದಕ್ಕೆ ಅಂದಂಗೆ. ಯಾಕಂದ್ರೆ ಇವರು ಮೇನ್ ನಮಗೆ ನಮ್ಮ ತಾಲೂಕು ಆಡಳಿತ ತಹಸೀಲ್ದಾರ ಅವರ ಮೇನ್. ಅದಕ್ಕೆ ಅವರ ಹಿಡಿತದಲ್ಲಿ ಕೂಡ ಅವರ ಕಂಟ್ರೋಲ್ ಉಳಿದ ಆಫೀಸ್ ಉಳಿದ ತಾಲೂಕುಗಳು ಕೂಡ ನಾವು ಏನೋ ಬಂದ್ರೆ ಅವ್ರಿಗೆ ಮನವಿ ಕೊಡ್ಬೇಕು. ನಾವು ಬಂದು ಅದು ಜಿಲ್ಲಾಧಿಕಾರಿಗಳ ಮೇಲೆ ಆಪಾದನೆ ಮಾಡ್ತಾರೋ, ನಮಗಲ್ಲಿ ಇದು ಬರಂಗಿಲ್ಲ, ಯಾವುದೇ ಗ್ರ್ಯಾಂಟ್ ಬರಂಗಿಲ್ಲ, ನಮಗೆ ಮಾಡ್ಲಿಕ್ಕಾಗೋದಿಲ್ಲ, ನೀವು ಒಬ್ಬರಿಗೆ ಇದು ತೊಗೊಂಬರಿ, ನೀವು ಒಬ್ಬರು ಪೆಂಡಾಲ್ ಹೊಡಿಸ್ರಿ, ಎಲ್ಲರ ಮೇಲೆ ಇದು ಮಾಡ್ತಾರೆ. ನಾಷ್ಟ ಮಾಡಿಸ್ರಿ, ಪೆಂಡಾಲ್ ಹೊಡ್ರಿ, ಅದು ಮಾಡಿವಿ ನಾವು ಎಲ್ಲರಿಗೆ ಮಾಡಿದೀವಿ ನಾವು ಎಲ್ಲ ಲೋಕಲ್ ಅವ್ರು ಮಾಡಿದೀವಿ. ಗೌರ ತಾಲೂಕು ಧ್ವಜಾರೋಹಣಕ್ಕೆ ರೀ ಗ್ರಾಮಸ್ಥರಿಗೆ ನಿಮ್ಗೆ ಆಹ್ವಾನ ಕೊಟ್ಟಿದ್ರಿ? ಹಾಂ, ಕೊಟ್ಟಿದೆ. ಆಹ್ವಾನ ಕೊಟ್ಟಾಗ ಪೂರ್ವಭಾವಿ ಸಭೆ ನಾವು ಬೈಕಾಟ್ ಮಾಡಿವಿ. ಸಮಸ್ತ ಎಲ್ಲ ಪಕ್ಷದವರು ಜಾತ್ಯತೀತ ಎಲ್ಲರೂ ಕೂಡ ನಾವು ಬೈಕಾಟ್ ಸರ್, ನಿಮ್ಮ ಸರ್? VS ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ, ಬಬಲೇಶ್ವರ. ರಾಷ್ಟ್ರೀಯ ಹಬ್ಬಗಳಾಗಿರ್ತಕ್ಕಂಥ ಒಂದು ಗಣರಾಜ್ಯೋತ್ಸವ ಇರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಇವು ಯಾವುದೇ ಸರಿಯಾಗಿ ಅದರ ಬಗ್ಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಮತ್ತು ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡ್ತಾರೆ. ಅವರೇ ಇವತ್ತು ಸರ್ವಾಧಿಕಾರಿಯಾದಂಥ ವರ್ತನೆ ಮಾಡ್ತಾರೆ. ಅದಕ್ಕೆ ಏನೇ ಕೆಲಸ ಇದ್ದರೂ ಇವತ್ತು ಎಲ್ಲ ನಮ್ಮ ಕೆಳಗಿನ ಅಧಿಕಾರಿಗಳಿಗೆ ಇವತ್ತು ಹಣ ಕೊಟ್ಟೆ ಇವತ್ತು ಮಾಡಿಸ್ಬೇಕಾಗುತ್ತೆ ಅಂತ ಸಾರ್ವಜನಿಕರು ಮತ್ತು ರೈತರು ನಮ್ಗೆ ಹಲವಾರು ಬಾರಿ ನೀವರೇ ಹೇಳ್ರಿ ಅಂತ ಹೇಳಿದಾಗ ರಗಡ ವಿನಂತಿ ನಮಗೂ ಮಾಡ್ಕೊಂಡಾಗ ನಾವು ಸಾಕಷ್ಟು ನಾವು ಹೇಳಿವು. ಅದಕ್ಕೆ ಅವರು ಯಾವುದೇ ರೀತಿ ಸ್ಪಂದನೆ ಮಾಡೋದಿಲ್ಲ. ಮತ್ತು ಮೊನ್ನೆ ನಮ್ಮ ಪೂರ್ವಭಾವಿ ಸಭೆ ಗಣರಾಜ್ಯೋತ್ಸವದ ಸಭೆ ಕರೆದಾಗ ಅವರು ನಮ್ಮ ಮಾತಿಗೆ ಯಾವುದೇ ರೀತಿ ಒಂದು ಮಾನ್ಯತೆ ಕೊಡಲಿಲ್ಲ. ಅದಕ್ಕೆ ನಾವು ತಿಳಿಸಿ ಹೇಳಿದೆವು, ಗಣರಾಜ್ಯೋತ್ಸವವನ್ನು ಪ್ರತಿ ವರ್ಷ ನಾವೆಲ್ಲ ವಿಜೃಂಭಣೆಯನ್ನು ಮಾಡ್ತೀವಿ. ತಾಲೂಕಾದ ಆದ ಬಳಿಕ ಕೂಡ ಸಾಕಷ್ಟು ಎಲ್ಲ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಒಂದು ಎಲ್ಲ ವಂತಿಗೆ ಮಾಡಿ ಒಂದು ಚೆಂದ ಹಿಂಗೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರು ಕೂಡ
ಅದಕ್ಕೆ ಪ್ರತಿ ವರ್ಷ ಎಲ್ಲ ನೀವು ಇದನ್ನು ಮಾಡಿರಿ ಮತ್ತು ಬರೀ ಮಂದಿಗೆ ಹಾಕ್ತಾರೆ. ತಾವು ಇಲಾಖೆಯವರು ಅಧಿಕಾರಿಗಳಿಗೆ ಯಾವುದೂ ಹೊರೆ ಒಗ್ಸಂಗಿಲ್ಲ. ಸರ್ಕಾರದ ವತಿಯಿಂದ ನೀವು ಜಿಲ್ಲಾಧಿಕಾರಿಗೆ ಪ್ರಪೋಸಲ್ ಕೊಡ ಅಂದರೆ ಹಾರಿಕೆ ಉತ್ತರ ಹೇಳ್ತಾರೆ, ಅಲ್ಲಿ ಏನು ಅನುದಾನ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಅವರ ಕಾರ್ಯವೈಖರಿ ಬೇಸತ್ತು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಪಕ್ಷಾತೀತವಾಗಿ ಇವತ್ತು ಬಬಲೇಶ್ವರದ ಎಲ್ಲ ಇದೀಗ ನಮ್ಮ ತಮ್ಮನ್ನು ವಿ ಎಸ್ ಪಾಟೀಲ್ ಅವರು, ಬಿ.ಜಿ. ಬಿರಾದರ್ ಅವರು, ಸಿರ್ಸೇಲ್ ಗೌಡರು ಎಲ್ಲರೂ ಕೂಡಿ ನಾವು ಈಗ ಜಿಲ್ಲಾಧಿಕಾರಿಗೆ ಮನವಿ ಕೂಡ ಬಂದು ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು. ಇಲ್ಲಂದ್ರೆ ಅಲ್ಲಿಂದ ವರ್ಗಾವಣೆ ಅವ್ರನ್ನ ಕೂಡಲೇ ಮಾಡಬೇಕಂತ ವಿನಂತಿ ಮಾಡಲಾಗುತ್ತೆ. ಸರ್, ಇವತ್ತು ತಾಲೂಕು ಆಡಳಿತ ಇಷ್ಟು ಕಣ್ಣಿಗಟ್ಟೈತೆ ಯಾಕಂದ್ರೆ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಆದರೆ ಆಗ್ತದೆ ಜನರಿಂದ ಹಣವಂತಿಕೆ ಸಂಗ್ರಹಣೆ ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದ್ರಿ ನೀವು. ಹಾಗಾದ್ರೆ ಯಾಕೆ ಇದು ತಾಲೂಕು ಆಡಳಿತಕ್ಕೆ ಏನು ಸರ್ಕಾರದಿಂದ ಅನುದಾನ ಬಂದಿಲ್ವಾ? ಹಾಗಾದ್ರೆ ಅವ್ರು ಹೇಳ್ತಾರೆ ಬಂದಿಲ್ಲ ಅಂತ ಹೇಳ್ತಾರೆ. ಅವ್ರು ಪ್ರತಿ ವರ್ಷ ತೊಗೋತಿರ್ಬೇಕು, ನಮ್ಮ ಅಂದಾಜು ತೊಗೋತಾರೋ, ಪ್ರತಿ ವರ್ಷ ತೊಗೋತಾರೆ, ಸರ್ಕಾರದಿಂದ ತೊಗೋತಾರೋ. ಅವನ್ನೆಲ್ಲ ತಾವು ಬಳಕೆ ಮಾಡ್ಕೋತಾರೋ, ನಾವು ಸಾರ್ವಜನಿಕರಿಂದ ಎಲ್ಲ ಕೆಲಸ ಮಾಡ್ಕೋತಾರೆ. ನಾವು ಇಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮ ಐತಿ, ನಮ್ಮದು ಅಭಿಮಾನ ಐತಿ ಅಂತೇಳಿ ನಾವೆಲ್ಲ ಪ್ರತಿ ವರ್ಷ ಎಲ್ಲರೂ ಶಕ್ಯಾನುಸಾರ ಎಲ್ಲರೂ ಮಾಡ್ತೀವಿ. ಒಬ್ಬರು ನೀರಿನ ವ್ಯವಸ್ಥೆ, ಒಬ್ಬರ ನಾಷ್ಟಾದ್ದು, ಒಬ್ಬರು ಪೆಂಡಲ್ದು, ಹಿಂಗೆಲ್ಲ ಮಾಡ್ಕೋತಾ ಇದೀವಿ ಪ್ರತಿ ವರ್ಷವೂ ಕೂಡ. ನಾವೊಂದು ದೇಶಾಭಿಮಾನದ ಇಟ್ಕೊಂಡು ಅದಕ್ಕೆ ಅವ್ರಿಗೆ ನಮಗಿರ್ತಕ್ಕಂಥ ಅಭಿಮಾನ ಅವ್ರಿಗಿಲ್ಲ. ಅವರು ಪ್ರತಿ ವರ್ಷ ಇವತ್ತು ಏನು ಕಾನೂನಿನ ಒಂದು ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಪ್ರತಿ ವರ್ಷ ಹಿಂಗೆ ಮಾಡ್ಕೊತ ಬಂದಾರು. ಈಗ ಈ ಬಿಸಿಲಾರು ಬಂದ ಬಳಿಕ ತೀರಾ ಹದಗೆಟ್ಟಿದೆ. ಸರ್, ಇದು ಬಂದು 8 ವರ್ಷ ಆಯ್ತು, ಈಗ ಒಂದು 5-6 ತಿಂಗಳಾಗ್ತದೆ. ನಾವು 1 ವರ್ಷ. ಹಾಗಾದ್ರೆ ಇವಾಗ ನಿಮ್ಮ ಬೇಡಿಕೆ ಏನು ಸರ್? ಅದು ಈಗ ತಾಲೂಕಾ ದಂಡಾಧಿಕಾರಿಗಳ ತಹಸೀಲ್ದಾರ್ ಆಗಿರ್ತಕ್ಕಂಥ ಶಾಂತಲಾ ಚಂದನ್ ಮೇಡಮ್ ಅವ್ರ ಮ್ಯಾಗ ಒಂದು ಶಿಸ್ತು ಕ್ರಮ ಆಗಬೇಕು. ಇಲ್ಲಿಕಂದ್ರೆ ಅವ್ರ ಮ್ಯಾಗ ಕಾನೂನು ರೀತಿ ಕ್ರಮ ತಗೋಬೇಕು. ಇಲ್ಲಿಕಂದ್ರೆ ಅವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು. ಅವರು ಮಹಿಳಾ ಅಧಿಕಾರಿ ಆಗಿರೋದ್ರಿಂದ ನಾವು ಹೆಚ್ಚಿಗೆ ಏನಾರು ಮಾತಾಡಿದ್ರೆ ಮತ್ತೆ ಅದಕ್ಕೆ ನಾವು ಉಲ್ಲಂಘನೆ ಮಾಡಿದಂಗೆ ಅಂತೇಳಿ ನಾವೇನು ಅವ್ರಿಗೆ ಭಾಳ ಏನು ಅಂದ ಕೊಡಲಿಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇವೇನು ಕ್ರಮ ಆಗ್ಲಿಕ್ಕಂದ್ರೆ ನಾವು ತಾಲೂಕಿನಾದ್ಯಂತ ಒಂದು ಉಗ್ರವಾದ ಹೋರಾಟ ನಾವು ಮಾಡ್ತೀವಿ. ಅದೆಲ್ಲರೂ ಸೇರಿ ಪಕ್ಷಾತೀತವಾಗಿ ಮಾಡ್ತೀವಿ ಅಂತಕ್ಕಂಥ ಮಾತು. ಸರ್, ನಿಮ್ಮ ಹೆಸರು? ಮಲ್ಲುಕನ್ನೂರು ಮಾಜಿ ಜಡ್ಪಿ. ನಾವು ತಾಲೂಕು ಆಗ್ಬೇಕಂತ ಹೇಳಿ ಇದೀಗ ನಮ್ಮ ಎಲ್ಲ ಬಬಲೇಶ್ವರದ ಎಲ್ಲ ಹೋರಾಟಗಾರರು ಕೂಡಿ ನಾವು ಬಬಲೇಶ್ವರ ತಾಲೂಕು ಆಯಿತು ಅಂಥೇಳಿ ನಾವು ತಾಲೂಕಿನಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಮೊದಲಿಗೆ ಏನು ಮಾಡಿದ್ವು, 2-3 ವರ್ಷ ಎಲ್ಲ ತಾಲೂಕಿನ ಯಾವುದೇ ಒಂದು ರಾಷ್ಟ್ರೀಯ ಹಬ್ಬಗಳಾಗಲಿ ಒಂದು ಜಯಂತಿಗಳನ್ನು ಆಚರಣೆ ಮಾಡಿದರೆ ತಾಲೂಕು ಆಡಳಿತಕ್ಕೆ ಹೊಸದಾಗಿ ತಾಲೂಕಾಗ್ಯಾವ. ಅದಕ್ಕೆ ಸರ್ಕಾರದಿಂದ ಇನ್ನೂ ಅನುದಾನ ಬಂದಿಲ್ಲ ಅಂತ ಹೇಳಿ ನಾವು ಎಲ್ಲ ಪ್ರಮುಖರು ಸಹ ತಹಸೀಲ್ದಾರಿಗೆ ಒಂದು ನಾವು ಯಾರು ಪ್ರಮುಖರು ಏನು ಸಹಾಯ ಮಾಡ್ತಾರೆ ಎಲ್ಲ ಸಹಾಯ ಮಾಡ್ತಿದ್ವಿ. ಆದರೆ ಬರಬರ್ತಾ ತಾಲೂಕು ಆಡಳಿತ ಕಚೇರಿ ಆಯ್ತು. ಕಚೇರಿ ಆದರೂ ಅವ್ರಿಗೆ ಏನಾಯ್ತು, ತಾಲೂಕಿಗೆ ಆದರೂ ಅದಕ್ಕೆ ಸರ್ಕಾರದಿಂದ ಏನೂ ಅನುದಾನ ಬರೋಂಗಿಲ್ಲ ಅಂಥೇಳಿ ನೀವು ಹೋಗಬೇಕಾದ್ರೆ ಹೋಗಿ ಡಿ ಸಿ ಅವ್ರಿಗೆ ಕೇಳ್ರಿ ಅಂಥೇಳಿ ನಮ್ಮೆಲ್ಲರಿಗೆ ನಮಗೆ ಹೊಳಮಾಡಿ ಅವ್ರು ಮಾತನಾಡಕತ್ತೀವಿ. ಯಾಕಂದರೆ ತಹಸೀಲ್ದಾರ್ಗೆ ನಾವು ಇಲ್ಲಿ ಕೇಳಿದರೆ ಒಂದು ಜಯಂತಿಗೆ ಇಂತಿಷ್ಟು ಅನುದಾನ ಇರ್ತೈತಿ. ಅದಕ್ಕೆ ಅವ್ರಿಗೆ ಏನು ಮಾಡಾಯ್ತು ಇತ್ತಿತ್ತಲಾಗಿ ಏನು ಮಾಡೋದು, ಕಾಟಾಚಾರ ಕರೆದು ಆಮೇಲೆ ಚೆನ್ನಮ್ಮನ ಜಯಂತಿ ಆಯಿತು, ಕನ್ನಡ ರಾಜ್ಯೋತ್ಸವ ಆಯಿತು, ಹಲವಾರು ಜಯಂತಿಗಳನ್ನು ಏನು ಮಾಡಾಯ್ತು ನಾವು ಯಾರಿಗೆ ಹೋಗಿ ಆಯಾ ಸಮಾಜದವ್ರು ಕೇಳಿದ್ರೆ ಆ ಜಯಂತಿ ಮಾಡೋದು. ಇಲ್ಲಿಕಂದ್ರೆ ಆ ಜಯಂತಿನ ಮಾಡೋಂಗಿಲ್ಲ. ಆಮೇಲೆ ಮನೆ ಹೇಳ್ಬೇಕಂದ್ರೆ ಚೆನ್ನಮ್ಮನ ಜಯಂತಿ ಒಂದು ಪೂಜೆನೂ ಮಾಡಿದಿಲ್ಲ. ಎಲ್ಲರೂ ನಾವು ನಮ್ಮ ಊರಾಗಿನವ್ರು ಹೋಗಿ ಯಾವಾಗ ಕೇಳಿದಾಗ ಅದನ್ನು ಜಯಂತಿ ಮಾಡಿದ್ರು. ಮತ್ತು ಕನ್ನಡ ರಾಜ್ಯೋತ್ಸವ ಊರಾನ ಲೋಕಲ್ದವ್ರು ಜನರೆಲ್ಲ ಕೂಡಿ ಆಚರಣೆ ಮಾಡಿದರೆ ಇವರು ಸರ್ಕಾರದಿಂದ ಅದ್ದೂರಿಯಾಗಿ ಆಚರಣೆ ಮಾಡಬೇಕು. ಅದಕ್ಕೆ ಒಂದು ಏನೋ ರಾಷ್ಟ್ರೀಯ ನಾಯಕರನ್ನ ಮುಂದಿನ ಪೀಳಿಗೆಗೆ ಆಗಲಿ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಅಂಬೇಡ್ಕರ್ ಜಯಂತಿ ಆಗಲಿ ಒಂದು ವ್ಯವಸ್ಥಿತವಾಗಿ ಕರೆದು ಅವ್ರ ಇದು ಹೇಳಲಿಕ್ಕೆ ಸರ್ಕಾರ ಮಾಡಿದ್ರು. ಅದಕ್ಕೆ ಅವ್ರಿಗೆ ಏನಾಗೈತಿ, ನಾವೆಲ್ಲರೂ ಈಗ ಅಲ್ಲಿ ಜನಪ್ರತಿನಿಧಿಗಳಿಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕು ಪಂಚಾಯತಿ ಇಲ್ಲ, ಪಟ್ಟಣ ಪಂಚಾಯತಿ ಇಲ್ಲದಕ್ಕೆ ಏನಾಗೈತಿ, ಅಧಿಕಾರಿಗಳ ತಾವ ಮಾಡಿದ್ದ ಮಾರ್ಗ ಆಗೈತಿ. ಅದಕ್ಕಾಗಿ ಇವತ್ತು ಎಲ್ಲ ಮೊನ್ನೆ ತಮ್ಮ ಪೂರ್ವವಾಗಿ ಮೀಟಿಂಗಿನಾಗ ಹೋದರೆ ನೀವೇನು ಬರೋದು ಅವಶ್ಯಕತೆ ಇಲ್ಲ, ನಾವು ಏನೈತಿ ನಾ ಚರಿಜಾಗಿ ಬಿಟ್ಟು ಬಿಡ್ತೀನಿ, ಧ್ವಜಾರೋಹಣ ಸುವೇನು ಮಾಡ್ತೀನಿ ಅಂತ ಸುದೇ ಕಂದಿಲ್ಲ. ಅದಕ್ಕೆ ಅದರದಿಂದ ಎಲ್ಲ ತಾಲೂಕಿನ ಆಯಿತು ಬಬಲೇಶ್ವರ ಪಟ್ಟಣದ ಪ್ರಮುಖರು ಕೂಡಿ ಅವರ ವರ್ಷನ ಒಟ್ಟು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ನಮ್ಮದು ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷರು ವಿ ಎಸ್ ಪಾಟೀಲ್ ಅವರು, ಆಗಳ ಮಾತಾಡಿ ಮಲ್ಲವಣ್ಣ ಕಣ್ಣೂರವರು, ಶ್ರೀಸಲ್ಗೌಡ ಬ್ರಾದವರು, ಬಿ.ಜಿ. ಸುಮಾರು ಅವಾಗ 53 ದಿವಸಗಳಿಗೆ ಹೋರಾಟ ಮಾಡಿ ತಾಲೂಕು ಮಾಡ್ಕೋಬೇಕಾದ್ರೆ ಸುಮಾರು 50 ವರ್ಷಗಟ್ಟಲೆ ಹೋರಾಟ ಮಾಡ್ಕೊತ ಬಂದಾರ. ಆದರೆ ಈ ತಹಸೀಲ್ದಾರ್ ಇವರು ಇವತ್ತು ನಮಗೆ ಇಂಥ ತಹಸೀಲ್ದಾರ್ ಬಂದ ನಮಗೊಂದು ನಾವು ತಾಲೂಕು ಯಾಕರೆ ಮಾಡ್ಕೊಂಡಪ್ಪ ಅನ್ನಂಗಾಗಿ ಬರೀ ಹೆಸರಿಗೆ ಮಾತ್ರ ತಾಲೂಕು, ಯಾವ ಹಳ್ಳಿಯ ಜನರಿಗೆ ಏನೂ ಅನುಕೂಲ ಇಲ್ಲ ಮತ್ತು ಬರೀ ಎಲ್ಲದಕ್ಕೂ ರೊಕ್ಕ ಕೇಳ್ತಾರೆ. ಹೀಗಾಗಿ ಯಾವುದೇ ಕೆಲಸ ಮಾಡಬೇಕಾದ್ರೆ ನೀವು ರೊಕ್ಕ ಯಾರು ಕೊಡ್ತಾರೆ ಅವ್ರು ಫಸ್ಟಿಗೆ ಅವ್ರು ಕೆಲಸ ಮಾಡಿ ಕೊಡ್ತಾರೆ. ಅದು ಹಣ ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ಯಾವುದೇ ಥರ ವರ್ಕ್ ಆಗೋದಿಲ್ಲ. ಅದಕ್ಕೆ ಯಾರು ಆದ್ಮೇಲೆ ಏಜೆಂಟ್ರನ್ನ ಇಟ್ಕೊಂಡು ಕೆಲಸ ಮಾಡ್ಕೋತಾರೆ. ಮತ್ತು ಅಲ್ಲಿ ಒಟ್ಟು ಆಫೀಸ್ 10 ಕೋಟಿ ರೂಪಾಯಿ ಕೊಟ್ಟು ಆಫೀಸ್ ಕಟ್ಸ್ಯಾರ.
ಇಲ್ಲಿ ತಿಕೋಟ ತಾಲೂಕಿನಾಗ ಎಲ್ಲ ವ್ಯವಸ್ಥಿತ ಮಾಡ್ತಾರೆ. ಇಲ್ಲಿ ನಮ್ಮ ತಾಲೂಕಿನಾಗಿದ್ದಂಥವ್ರು ಅಸ್ತವ್ಯಸ್ತ ಐತಿ. ಅದಕ್ಕಾಗಿ ನಾವೆಲ್ಲರೂ ಇವತ್ತೊಂದು ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಕೊಟ್ಟ ಈ ಮನವಿಗೆ ಏನ್ರಿ ಅವರ ಸ್ಪಂದನೆ ಮಾಡದೇ ಇದ್ರೆ ಮುಂದೆ ಉಗ್ರವಾದ ಹೋರಾಟವನ್ನು ಬಬಲೇಶ್ವರ ಗ್ರಾಮದಲ್ಲಿ ಬಬಲೇಶ್ವರ ತಾಲೂಕದಲ್ಲಿ ಹಮ್ಮಿಕೊಳ್ತಿರುತ್ತೆ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಸರ್, ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ಕಾರ ನೀವು ಕೇಳ್ಬೋದಾಗಿತ್ತಲ್ಲ, ಯಾಕೆ ರಾಷ್ಟ್ರಧ್ವಜ ಬರೀ ಚರಿ ಜಗ್ಗಿ ಬಿಡ್ತಿಂತಿದ್ರಲ್ಲ ಈ ಥರ ಕೇಳಿದವ್ರು ಕೇಳೇ ಅದಕ್ಕೆ ಇದು ಬೈಕೌಟ್ ಮಾಡಿ ಅವ್ರು ಕೇಳಿದ್ರು ಅಲ್ಲಿ ರಾಷ್ಟ್ರೀಯ ಧ್ವಜಕ್ಕೆ ಹಾಕಿ ಮೇಡಮ್ ಏನಾಗಿ ಮಾಡ್ಕೊಳ್ಳಿ ಅದನ್ನು ನಾವು ಹೋಗೋದು ಬೇಡ, ನಮ್ಮಲ್ಲಿ ಬಜಾರ್ದಲ್ಲಿ ಸ್ವಾತಂತ್ರ್ಯ ಸಿಗೋಕ್ಕಿಂತ ಪೂರ್ವದಲ್ಲಿ ಅಲ್ಲಿ ನಾವು ಊರಾಗೆಲ್ಲರೂ ತಾಲೂಕಿನ ಎಲ್ಲ ಪ್ರಮುಖರು ಕೂಡಿ ಅಲ್ಲೇ ಧ್ವಜಾರೋಹಣ ಮಾಡಿ ಅಲ್ಲಿದಿಂದ ನಾವು ನಿರ್ಗಮಿಸಿ ಆ ತಾಲೂಕು ಆಡಳಿತ ಮಾಡ್ತಕ್ಕಂಥ MPS ಶಾಲೆಗೆ ಯಾರೂ ಹೋಗಿಲ್ಲ. ಅದಕ್ಕೆ ಇವತ್ತು ಅದನ್ನೊಂದು ಮನವಿಯನ್ನು ಕೊಡುವ ಮೂಲಕ ಮತ್ತು ನಮ್ಮ ಭಾಗದ ಶಾಸಕರು ಸಚಿವರು ಅವರಿಗೂ ಸಹ ಈ ವಿಷಯವನ್ನು ತಿಳಿಸಬೇಕು. ಮೊದಲು ಅಧಿಕಾರಿಗಳ ಮುಖಾಂತರ ಒಂದು ಮನವಿ ಕೊಡಬೇಕಂತೇಳಿ ಇವತ್ತೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಮನವಿ ಕೊಡ್ಲಿಕ್ಕೆ ಬಂದೆವು. ಅದಕ್ಕೆ ಈ ಮನವಿಗೆ ಅವರು ಸ್ಪಂದನೆ ಮಾಡದಿದ್ದರೆ ಈ ಮೇಡಮ್ ಅವ್ರನ್ನ ಇಲ್ಲಿದಿಂದ ಅವ್ರನ್ನ ವರ್ಗಾವಣೆ ಮಾಡಬೇಕು, ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಒಳ್ಳೆಯ ಅಧಿಕಾರಿಗಳನ್ನ ಹಾಕಿಕೊಟ್ಟು ನಮ್ಮಲ್ಲಿ ಯಾವುದೇ ಒಂದು KDP ಮೀಟಿಂಗ್ ಮಾಡಂಗಿಲ್ಲ, ಎಲ್ಲರನ್ನೂ ಕರೆದುಕೊಂಡು ಯಾವುದೇ ಒಂದು ಯೋಜನೆ ಕ್ರಿಯಾ ಯೋಜನೆ ಇರಲಿ ತಾವು ಎಲ್ಲರನ್ನೂ ಊರಿನ ಜನರನ್ನು ತೆಗೆದುಕೊಂಡು ಮಾಡಬೇಕು ಅಂತ ನಮ್ಮ ಮನವಿ. ಇದಕ್ಕೆ ಸ್ಪಂದನೆ ಮಾಡದಿದ್ದರೆ ಮುಂದೆ ಉಗ್ರವಾದ ಹೋರಾಟವನ್ನು ನಾವೆಲ್ಲರೂ ಕೂಡ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸರ್, ಸರ್ ಈರಣ್ಣ ಸಿರಿಮುಂಡ್, ಬಬಲೇಶ್ವರ. ಪಾಪ ಪುಣ್ಯದ ಮಥನವೋ ನೀತಿ ತತ್ವದ ಕಥನವೋ ಬಲಾಬಲಗಳ ಘೋರ ಕದನವೋ ಪ್ರೇಮ ಕಾಮದ ಸದನವೋ ರಾಗ ದ್ವೇಷದ ದೋಷವೋ ಜನ್ಮ ಜನ್ಮದ ಪಾಶವೋ